ಸರ್ಕಾರದ ಬಗ್ಗೆ ಮಾತಾಡಿದ್ರು. ಸರ್ಕಾರ ಪ್ರತಿ ಇಲಾಖೆಯಲ್ಲೂ ಭ್ರಷ್ಟಾಚಾರನ ನಿರ್ಮೂಲನೆ ಮಾಡಬೇಕು, ಅದನ್ನು ತೊಲಗಿಸ್ಬೇಕು ಅಂತಾನೆ ಪ್ರತಿಯೊಂದು ಇಲಾಖೆಯಲ್ಲೂ ಕೌನ್ಸಿಲಿಂಗ್ ನಡೆಸ್ತಾ ಇದೆ. ಕೌನ್ಸಿಲಿಂಗ್ ಮುಖಾಂತರ ಎಲ್ಲ ವರ್ಗಾವಣೆಗಳು ಆಗ್ತಿರೋದು. ಅದರಿಂದ ಭ್ರಷ್ಟಾಚಾರ ಆಗೋದಿಲ್ಲ. ಅದರಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ಮುಕ್ತವಾದಂಥ ಒಂದು ಗವರ್ಮೆಂಟ್ ಕೊಡ್ತಾ ಇದೆ. ಸರ್, ಒಳ್ಳೆ ಅಭಿವೃದ್ಧಿ ಆಗ್ತಾ ಇದೆ ಕರ್ನಾಟಕ. 5 ಕೋಟಿ ಮಹಿಳೆಯರು ಬಸ್ಸಲ್ಲಿ ಉಚಿತ ಪ್ರಯಾಣ ಮಾಡಿದ್ದಾರೆ. ನಮ್ಮ ಸಿದ್ದರಾಮಯ್ಯ ಅವ್ರಿಗೆ ಆಕ್ಸೆಪ್ಟ್ ಇರಲೇಬೇಕಾಗಿದೆ ಸರ್. ಸರ್, ಮೇಡಮ್ ಹೇಳಿದ್ದು ನಿಜ. NDRF ಇಂದ ನಮಗೆ ಬಂದಿದ್ದು 3600 ಕೋಟಿ ಅಷ್ಟೇ. ಅದೇ ಬಿಹಾರಕ್ಕೆ ಎಷ್ಟು ಕೋಟಿ ಹೋಗಿದೆ ಅಂತ ಗೊತ್ತಾ? ನಾನು ಮಾತಾಡ್ಬೇಕಾದ್ರೆ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನೀವು ಕೇಳಿಸ್ಕೊಳ್ಳಿ. ಒಂದು ನಿಮಿಷ ಇರ್ರಿ, ಕೇಳಿಸ್ಕೊಳ್ಳಿ. ಬಿಹಾರಕ್ಕೆ 10,000 ಕೋಟಿ ಹೋಗಿದೆ. ಉತ್ತರ ಪ್ರದೇಶಕ್ಕೆ 18,000 ಕೋಟಿ ಹೋಗಿದೆ. ಕರ್ನಾಟಕಕ್ಕೆ ಬಲತಾಯಿ ಧೋರಣೆ ಅವರು ಕೊಟ್ಟಿದ್ದು 3,600 ಕೋಟಿ. ನಾವು ಕೊಡ್ತಾ ಇರುವಂತ GST ಅಮೌಂಟ್ ಅಲ್ಲಿ ಅವ್ರು ನಮ್ಗೆ ಕೊಡ್ತಾ ಇರೋದು ಬರೀ 50,000 ಕೋಟಿ ಅಷ್ಟೇ. ನಾವು 4,30,000 ಕೋಟಿ GST ದುಡ್ಡನ್ನ ಮಲತಾಯಿ ಧೋರಣೆಯನ್ನು ಕೊಟ್ಟು ನಮಗೆ GST ದುಡ್ಡನ್ನ ನಾವು ಕೊಡದಿರಂಗೆ ನಮಗೆ ಸುಪ್ರೀಂ ಕೋರ್ಟ್ ಅಲ್ಲಿ ದಾವೆ ನೋಡಿ ನಮ್ಮ GST ದುಡ್ಡನ್ನ ನಾವೇ ಕೇಳಂಗ್ ಮಾಡ್ತಾ ಇದ್ದಾರೆ. ಇದು ಯಾವ ರೀತಿಯ ಕೇಂದ್ರ ಸರ್ಕಾರದಿಂದ ಒಂದು ರಾಜ್ಯ ಸರ್ಕಾರವನ್ನ ಉದ್ಧಾರ ಮಾಡುವಂತ ಕಾರ್ಯಕ್ರಮದಲ್ಲಿ ಅವ್ರು ಯಾವ ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು. ಇನ್ನು ಮೇಲೆ ಈ ಬಿಜೆಪಿ ಅವರು ಗೆದ್ದಿರಂತ ಸಂಸದರು ಕರ್ನಾಟಕದವರು ಅವ್ರವ್ರ ಕ್ಷೇತ್ರಕ್ಕೂ ಬಂದು ನೋಡಿ ದುಡ್ಡು ತಗೊಳಕ್ಕೆ ಟ್ರೈ ಮಾಡಕ್ ಹೇಳಿ. ಇವಾಗ್ಲೂ ಬದ್ಧತೆ ರಾಜಕಾರಣ ಮಾಡ್ಲಿ. ಅವ್ರ ಅನಂತ್ ಕುಮಾರ್ ದಿವಂಗತ ಅನಂತ್ ಕುಮಾರ್ ಅವರ ರಸ್ತೆಯಲ್ಲಿ ಇವರು ಬಾಳ್ಲಿ ಯೋಗ್ಯತೆ ಇಲ್ದಾರ ಅಂತ ಬಿಜೆಪಿ 3,700 ಕೋಟಿ BBMPಯಲ್ಲಿ ಬಿಲ್ ನ ಪೆಂಡಿಂಗ್ ಇಟ್ಟೋಗಿದ್ರು. ಇನ್ನೊಂದು PWD ನ್ಯೂಸ್ 18 ದಯವಿಟ್ಟು ಒಂದಿನ GST ಬಗ್ಗೆ ಡಿಸ್ಕಸ್ ಮಾಡಕ್ಕೆ ಜನರಿಗೆ ತಪ್ಪು ಕೆಲಸ ಮಾಡ್ತಿದ್ದೀರಾ. ಸ್ಟೇಟ್ GST ಅಂದ್ರೇನು, ಸೆಂಟ್ರಲ್ GST ಅಂತ ತಿಳುವಳಿಕೆ ಇಲ್ದೇ ಇರೋಂತ ಮೂರ್ಖರು ನೀವೆಲ್ಲ. ಮೂರ್ಖರು, ನಿಮ್ ನಾಯಕನು ಮೂರ್ಖರೇ, ನೀವು ಮೂರ್ಖರೇ. 17 ಜನ ಸಂಸದರು ಇರ್ಬೇಕಾದ್ರೆ 5 ಜನ ಮಂತ್ರಿಗಳಿರೋ ಮೋದಿ ಬೂಟ್ ಹಾಕ್ಬೇಕಂದ್ರೆ ನೀವು ಸರ್, ಇವ್ರು ಬಂದ್ಬಿಟ್ಟು ಬೂಟ್ ಹಾಕೋದಲ್ಲ, ಇಟಲಿ ಮಾತ್ರ ಬೂಟ್ ಹಾಕೋಂತವ್ರು ದೇಶದ್ರೋಹಿಗಳು. ಇವರು ದೇಶದ ಗುಲಾಮರು, ದೇಶ ಭಕ್ತರು, ದೇಶದ ಗುಲಾಮರು, ರಾಜೀವ್ ಗಾಂಧಿ ಗುಲಾಮರು, ಸೋನಿಯಾ ಗಾಂಧಿ ಗುಲಾಮರು, ಗಾಂಧಿ ಕುಟುಂಬದ ಬೂತ್ ಗುಲಾಮರು. ನಿಮಗೆ 136 ಸೀಟ್ ಕೊಟ್ಟಿರೋದು ಭ್ರಷ್ಟಾಚಾರ ಮಾಡಕ್ಕಲ್ಲ. ಮತ್ತೊಮ್ಮೆ ಅಲ್ಲ, ಇವರು ಇಟಲಿ ಗುಲಾಮರು. ದೇಶದ್ರೋಹದ ಬಗ್ಗೆ ಯಾರು ಮಾತಾಡ್ತಾರೆ ಗೊತ್ತಾ? ದೇಶದ್ರೋಹ ಸಪೋರ್ಟ್ ಮಾಡಿದ್ರ ಜೊತೆಲಿ ಸೇರ್ಕೊಂಡು ಸರ್ಕಾರ ಮಾಡಿದವ್ರು ಇವರು ದೇಶದ್ರೋಹರ ಬಗ್ಗೆ ಬೇರೆಯವ್ರಿಗೆ ಮಾತಾಡ್ತಾರೆ. 2014ರಲ್ಲಿ ಸಮೃದ್ಧ ಭಾರತವನ್ನ 2014ರಲ್ಲಿ ಒಂದೇ ನಿಮಿಷ ಸಮೃದ್ಧ ಭಾರತವನ್ನ ಕೊಟ್ಟಂತಹ ಭಾರತ ಇವತ್ತು ಸಾಲ ಭಾರತವಾಗಿ ಕನ್ವರ್ಟ್ ಆಗ್ತಾ ಇದೆ. ಇದಕ್ಕೆ ಯಾರು ಹೊಣೆ? ಕೇವಲ ಉತ್ತರ ಭಾರತದ ರಾಜ್ಯಗಳು ಅಭಿವೃದ್ಧಿ ಆಗಬೇಕಾ? ಕರ್ನಾಟಕಕ್ಕೆ ಕೊಡುಗೆ ಏನು? ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಇಲ್ಲಿ ಬೆಂಗಳೂರಲ್ಲಿ ಮಾತಾಡೋದಲ್ಲ, ದೆಹಲಿಯಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ನಿಂತ್ಕೊಂಡು ಧರಣಿ ಮಾಡಿ ದೆಹಲಿಯಲ್ಲಿ ಮಾತನಾಡಿ ಅಂತ ಮಾತಾಡಬೇಕು. ಈ ಮೊದಲು ಸಹ ತೆರಿಗೆ ಹಣ ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನೋ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ದೆಹಲಿಯಲ್ಲೂ ಸಹ ನಮ್ಮ ಎಲ್ಲ ಮಂತ್ರಿಮಂಡಲ ದೆಹಲಿಯಲ್ಲಿ ಹೋಗಿ ಈ ಒಂದು ನಮ್ಮ ಅನುದಾನ ನಮಗೆ ಕೊಡಿ ಅಂತ ಮುಷ್ಕರನೂ ಸಹ ಕೇಳಿದ್ರು. ಕೇಂದ್ರ ಮಂತ್ರಿಗಳು ನಿರ್ಮಲಾ ಸೀತಾರಾಮನ್ ಅವರಿಗೆ ಲೆಟರ್ ಬರೆದಿದ್ರು. ಆದ್ರೂ ಸಹ ಅವರು ಕರ್ನಾಟಕಕ್ಕೆ ತಾಯಿ ಧೋರಣೆಯನ್ನ ನೀಡ್ತಿದ್ದಾರೆ. ಕಾಂಗ್ರೆಸ್ ಏನ್ ಮಾಡಿದೆ ಅಂತ ಕೇಳ್ತಾ ಇದ್ದೀರಲ್ಲ, ಎಲ್ಲರೂ ಒಂದೇ ಉತ್ತರ ಕೊಡ್ತೀನಿ ದಯಮಾಡಿ. ಯಾಕಂದ್ರೆ ಇತಿಹಾಸ ಹೋದ್ರಿ, ಸ್ವತಂತ್ರ ಸಿಕ್ಕಾಗ ಭಾರತದಲ್ಲಿ ರೈಲು ಮಾರ್ಗ 560 ಕಿಲೋಮೀಟರ್ ಮಾತ್ರ. 50 ನಗರಗಳಿಗೆ ವಿದ್ಯುತ್ ಇತ್ತು. 60 ವರ್ಷದಲ್ಲಿ ಇಷ್ಟೆಲ್ಲ ಲೈಟ್ ಕಂಬ ಹಾಕಿ ದೇಶ ತುಂಬ ರೈಲು ಓಡಾಡ್ತಿದೆ. ಇವತ್ತು ಎಲ್ಲರೂ ಎಜುಕೇಷನ್ ಮಾಡಿ ನಿಮ್ಮ ಮುಂದೆ ಏನು ಡಿಬೇಟ್ ಮಾಡ್ತಾ ಇದ್ದಾರಲ್ಲ, ಇವ್ರಿಗೆಲ್ಲ ಶಿಕ್ಷಣ ಕೊಟ್ಟಿದ್ದೇ ಕಾಂಗ್ರೆಸ್ನವರು. ಈ ಶಿಕ್ಷಣ ಕಾಂಗ್ರೆಸ್ ಇರ್ತಿರ್ಲಿಲ್ಲ ಅಂದ್ರೆ ಈ ದೇಶ ಇವತ್ತು ಇರ್ತಾ ಇರಲಿಲ್ಲ. ಒಂದೇ ಇಲ್ಲ ಅಂದ್ರೆ ಕಾಂಗ್ರೆಸ್ ಇದ್ದಿದ್ದಕ್ಕೆ ಇವತ್ತು ಎಲ್ಲರೂ ಉತ್ತಮವಾಗಿ ಬದುಕ್ತಾ ಇದೀವಿ. ಸಿದ್ದರಾಮಯ್ಯನವರ ಆಡಳಿತದ ಬಗ್ಗೆ ಎರಡನೇ ಮಾತು ಯಾರು ಮಾತಾಡೋ ಹಕ್ಕು ಯಾರಿಗೂ ಇಲ್ಲ. ಬಿಜೆಪಿ ತರ ಬ್ರಿಟಿಷ್ ಅವ್ರದ್ದು ಬೂಟ್ ಹಾಕಿಲ್ಲ ಕಾಂಗ್ರೆಸ್ ಅವರು. ಬಿಜೆಪಿಯವರು ಏನೇ ಹೇಳ್ಬೋದು ಸರ್, ಕಾಂಗ್ರೆಸ್ ಅವರು ಜನಪರ, ಶ್ರಮಿಕರ, ಬಡವರ, ಮಹಿಳೆಯರ ಪರವಾಗಿ ಯಾವತ್ತು ಸರ್ಕಾರವನ್ನು ಅವ್ರ ಪರವಾಗಿ ನಡೆಸುತ್ತೆ. ಲಕ್ಷಾಂತರ ಹೆಕ್ಟೇರ್ಗಳಲ್ಲಿ ಬೆಳೆ ಹಾನಿ ಆಗಿದೆ. ಜನ ಜೀವ ಕಳ್ಕೊಂಡಿದ್ದಾರೆ, ಮನೆ ಕಳ್ಕೊಂಡಿದ್ದಾರೆ. ದಯವಿಟ್ಟು ನಿಮ್ಮ ಬೆಳಗಾವಲ್ಲಿ ಸಹಕಾರ ಇದರದ ಸಂಘದ ಚುನಾವಣೆಯಲ್ಲಿ ಮುಳುಗಿದ್ದೀರಾ. ರೈತರ ಬಗ್ಗೆ ಮತ್ತೊಮ್ಮೆ ಗಮನ ಹರಿಸಿ ಅಂತ ಈ ವಾಹಿನಿ ಮುಖಾಂತರ ಕೇಳ್ಕೊತೀನಿ. ನಿಮಗೆ ರೈತರ ಬಗ್ಗೆ ಕಾಳಜಿ ಇಲ್ಲ. ಇಷ್ಟು ಜನ ನೀವು ಬೆಳೆ ಹಾನಿ ಆದ ಬಗ್ಗೆ 1 ರೂಪಾಯಿ ನೀವು ದುಡ್ಡು ಕೊಟ್ಟಿಲ್ಲ. ಮಾತೆತ್ತಿದ್ರೆ ನೀವು DC ಅಕೌಂಟ್ ಅಲ್ಲಿ ದುಡ್ಡಿದೆ ಅಂತ ಹೇಳ್ತಿದ್ದೀರಾ. ಎಲ್ಲಿ ದುಡ್ಡಿದ್ದೀರಿ? ಎಷ್ಟು ಜನರಿಗೆ ನೀವು ಕೊಟ್ರಿ? ಎಷ್ಟು ಜನರಿಗೆ ನೀವು ಬರ ಪರಿಹಾರ ಯಾರಿಗಾರು 1 ರೂಪಾಯಿ ಕೊಟ್ರ? ನೀವು ನಿಮ್ಮ ಕುರ್ಚಿ ಕಾದಾಟ ಬಿಟ್ಟು ಇದನ್ನು ಫಸ್ಟ್ ಮಾಡಿ ಜನರ ಬಗ್ಗೆ ಸ್ವಲ್ಪ ಕಾಳಜಿ ತೋರಿಸಿ.
ಸರ್ ಅವ್ರು ಅವಾಗಿಂದ ಹೇಳ್ತಿದ್ದಾರೆ ಅಭಿವೃದ್ಧಿ ಅಂತ ಅಂದ್ಬಿಟ್ಟು ಒಂದು 10 ಪಾಯಿಂಟ್ ಹೇಳ್ರಿ ಅಭಿವೃದ್ಧಿ ಆಗಿರೋದು ಗ್ಯಾರಂಟಿ ಬಿಟ್ಟು ಯಾವುದೂ ಇಲ್ಲ ಸರ್ ಒಂದಲ್ಲ 100 ಹೇಳ್ತೀನಿ ತಗೊಳ್ಳಿ ಪಟ್ಟಿ ಮಾಡಿ. 1 ಕೋಟಿ 20 ಲಕ್ಷ ಮಹಿಳೆಯರಿಗೆ ಗೃಹ ಜ್ಯೋತಿ 2,000 ರೂಪಾಯಿ ಕೊಡ್ತಾ ಇದ್ದೀವಿ. 1 ಕೋಟಿ 60 ಲಕ್ಷ ಜನಕ್ಕೆ ಗೃಹ ಜ್ಯೋತಿ ಯೋಜನೆ ಕೊಡ್ತಾ ಇದ್ದೀವಿ. 4 ಲಕ್ಷ ಮಹಿಳೆಯರು 555 ಕೋಟಿಯಷ್ಟು ಶಕ್ತಿ ಯೋಜನೆಯಲ್ಲಿ ಫಲಾನುಭವಿಗಳಾಗಿದ್ದಾರೆ. 3,000 ಯುವ ನಿಧಿಯಲ್ಲಿ ಕೊಡ್ತಾ ಇದ್ದೀವಿ. ಆಯ್ತು ಒಂದೇ ಒಂದು ಸರ್ ನಮ್ಮ ಒಂದ್ ನಿಮಿಷ ಆಮೇಲೆ ಹೇಳ್ರಿ ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಈ ಸೋಮಾರಿಗಳ ಯುವ ನಿಧಿಗೆ ನಮ್ ಟ್ಯಾಕ್ಸ್ ಕೊಡ್ತಾ ಇದೀವ್ರಿ. ಈ ಸೋಮಾರಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇವ್ರಿಗೆ ನಾಚಿಕೆ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ತಗೊಳ್ತಿಲ್ವಾ? ಟ್ಯಾಕ್ಸ್ ಇವ್ರಿಗೆ ಹಾಕ್ರಿ. ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಬಿಹಾರಕ್ಕೆ ಯಾಕೆ ಕೊಡ್ತೀರಾ ಸ್ವಾಮಿ? ನಮ್ ರಾಜ್ಯಕ್ಕೆ ಕೊಡಿ. ನಿಮ್ಮ 10,000 ಏನು ಕೊಡ್ತಾ ಇದೀಯ ಬಿಹಾರಕ್ಕೆ? ಕಿರ್ಚಾಡಿದ್ರೆ ಆಗಲ್ಲ. ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಕಿರ್ಚಾಡಿದ್ರೆ ಆಗಲ್ಲ. ನೋಡಿ ಕಾಂಗ್ರೆಸ್ ಅವ್ರು ಕಟ್ಟಿರೋ ಸ್ಕೂಲಲ್ಲಿ ಓದಿ, ಕಾಂಗ್ರೆಸ್ ಅವ್ರು ಕಟ್ಟಿರೋ ರೋಡಲ್ಲಿ ಓಡಾಡಿ, ಕಾಂಗ್ರೆಸ್ ಅವ್ರಿಗೂ ಅಂತ ಮಾಡಿರೋಂಥ ಬಸ್ಸಲ್ಲಿ ಓಡಾಡಿ, ಕಾಂಗ್ರೆಸ್ ಅವರು ಈ ದೇಶದ ಜನರ ಟ್ಯಾಕ್ಸ್ ರೀ, ಕಾಂಗ್ರೆಸ್ ಅಲ್ಲ. ಈ ದೇಶದ ಜನರು ಅಧಿಕಾರಕ್ಕೆ ತಂದು ನಿಮ್ಮನ್ನ ಮಾಡೋದು. ನಿಮ್ಮ ಪಾರ್ಟಿ ಒಂದು ಅಧಿಕಾರ ಆಗಂತ ನೀವು ಬೇರೆ ಎಲ್ಲರೂ ಈ ದೇಶದ ಜನರು ಗುಲಾಮರಲ್ಲ. ಟ್ಯಾಕ್ಸ್ ದುಡ್ಡಲ್ಲಿ ಕಟ್ಟಿದ್ದಾರೆ. ಎಸ್ ಸರ್, ದೇಶದ ಜನರ ಟ್ಯಾಕ್ಸ್ ಯಾವ ನೆಹರು ಮನೆ ಟ್ಯಾಕ್ಸ್ ಅಲ್ಲ, ಯಾವ ಸೋನಿಯಾ ನೀವು ಹಂಗೆ ಹೇಳ್ಬೇಕು, ಬಿಜೆಪಿ ಅಂತ ಹೇಳ್ಬಾರ್ದು. ಇವರಿಗೆ ಒಕ್ಕೂಟ ವ್ಯವಸ್ಥೆ ಹೇಗೆ ವರ್ಕ್ ಆಗುತ್ತೆ ಅಂತ ಮಾಹಿತಿ ಇಲ್ಲ. GST ಅಲ್ಲಿ ಒಂದು ನಿಮಿಷ ನೋಡಿ, ಈ 3 ವರ್ಷಗಳ ಕಾಲ 86,000 ಕೋಟಿ ಸಾಲಗಳನ್ನು ಮಾಡಿ 5 ಲಕ್ಷ ಕೋಟಿ ಆಗಲೇ ಆಗಿತ್ತು. ಈಗಾಗಲೇ 7 ಲಕ್ಷ ಕೋಟಿ ನಮ್ಮ ರಾಜ್ಯದ ಸರ್ಕಾರದ ಒಂದು ಸಾಲ ಇದೆ. ಅದಕ್ಕೆ ನಾವು ಪ್ರತಿ ವರ್ಷ 36,000ರಿಂದ 40,000 ಕೋಟಿಗಳಷ್ಟು ಬಡ್ಡಿಯನ್ನೇ ಕಟ್ಟಬೇಕು. ನಮಗೆ ಬಜೆಟ್ ಇರೋದು 4 ಲಕ್ಷ ಕೋಟಿ, ಆದರೆ ರಾಜಸ್ವ ಸಂಗ್ರಹ ಕೇವಲ 2.25 ಲಕ್ಷ ಕೋಟಿ. ನಾವು ಎಲ್ಲರಿಗೂ ಸ್ಯಾಲ್ರಿ ಕೊಟ್ಟು, ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರ ಎಲ್ಲರಿಗೂ ಸ್ಯಾಲ್ರಿ ಕೊಟ್ಟು, ನಮ್ಮ ಅಧಿಕಾರಿಗಳಿಗೆ ಅವರೇನು ಭವ್ಯ ಬಂಗಲೆಗಳಿಗೆ ಎಲ್ಲ ಕೊಟ್ಟು ನಮಗೆ ಉಳಿಯೋದು ಕೇವಲ 50,000 ಕೋಟಿ ಮಾತ್ರ ವರ್ಷಕ್ಕೆ. ಅದಕ್ಕೆ ಇವರು ಮಾಡಿಕೊಂಡಂಥ ದೊಡ್ಡ ಎಡವಟ್ಟು ಅಂದರೆ ವೈಜ್ಞಾನಿಕವಾಗಿ ಯೋಚನೆ ಮಾಡದೆ ಗ್ಯಾರಂಟಿ ಘೋಷಣೆ ಮಾಡಿರೋದು. ಅದಕ್ಕೆ ನಮ್ಮ ಅಭಿವೃದ್ಧಿ ಆಗ್ತಾ ಇಲ್ಲ. ಕೆಲಸ ಮಾಡಿ, ನಿಮ್ಮ ಫ್ರೆಂಡ್ಸು ನಿಮ್ಮ ಪಾರ್ಟಿಯರು ಯಾರಿಗಾರ ಬರ್ತಾ ಇದ್ರೆ ಕಾರ್ಯಕರ್ತರಿಗೆ ಹೇಳ್ಬಿಡಿ, ಗ್ಯಾರಂಟಿ ತಗೋಬೇಡಿ, ಸರ್ಕಾರ ವಾಪಸ್ ಕೊಡಿ ಅಂತ. ಸರ್ ಗ್ಯಾರಂಟಿ ದುಡ್ಡು ಏನು ಇವ್ರ ಮನೆಯಿಂದ ತಗೊಂಡ್ ಬಂದು ಯಾಕೆ ನೀವು ಫ್ರೀಬಿನ ಘೋಷಣೆ ಮಾಡಿದ್ರೆ ದೆಹಲಿಯಲ್ಲಿ? ಮಾಡಿರೋದವ್ರು ನಮ್ ನೋಡ್ಕೊಂಡೆ ಕಾಪಿ ಮಾಡಿರೋದು ಅವ್ರೇ ನಮ್ ಕಾಪಿ ಮಾಡ್ಕೊಂಡು ನಡೆಸ್ತಾರ ಸರ್ಕಾರ. ಇವ್ರ ಕಡೆಯಿಂದ ಏನು ನಡೆಸಕ್ಕಾಗಲ್ಲ. ನಾವು ಒಂದೇ ₹1 ಸಾಲ ಮಾಡಿಲ್ಲ. ಸರ್ಪ್ಲಸ್ ಗೌರ್ಮೆಂಟ್ ಇಡೀ ದೇಶದಲ್ಲೇ. ದೆಹಲಿ ಸರ್ಕಾರ ಸರ್ಪ್ಲಸ್ ಗೌರ್ಮೆಂಟ್. ಸಿಎಂ ಅವರು ಸರ್ಪ್ಲಸ್ ಸಿಎಂ ಜೈಲಿಗೆ ಹೋಗಿರೋದು. 2015ರಲ್ಲಿ 30,000 ಕೋಟಿ ಇದ್ದಂತ ಬಜೆಟ್ 2020ರಲ್ಲಿ 67,000 ಕೋಟಿ ಆಗಿದೆ. ಇದರಲ್ಲಿ ಶಾಲೆಗಳ ಅಭಿವೃದ್ಧಿ ಆಗಿದೆ, ರಸ್ತೆಗಳ ಅಭಿವೃದ್ಧಿ ಆಗಿದೆ, ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಎಲ್ಲ ಕೊಟ್ಟು ಸಹ ಇದಾಗಿದೆ. ಇದಕ್ಕೆ ಕಾರಣ ಏನ್ ಗೊತ್ತಾ? ಬದ್ಧತೆ, ಭ್ರಷ್ಟಾಚಾರ. ಬದ್ಧತೆ ಇದ್ದಿದ್ಕೆ ಈ ಸತಿ ಡೆಲ್ಲಿ ಜನತೆ ನಿಮ್ಗೆ ಕೊಟ್ಟಂತ ತಿರಸ್ಕಾರನೇ ಅರ್ಥ ಮಾಡ್ಕೊಳ್ಳಿ. ನಿಮಗಿಲ್ವಾ ಬದ್ಧತೆ? ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನೋದನ್ನ ಪಾಲಿಸ್ತಿರೋದೇ ಕರ್ನಾಟಕ. ನಿಮಗಿದೆಯಾ ಬದ್ಧತೆ? ಸರ್ಕಾರದ ಶಕ್ತಿ ಯೋಜನೆ ನಿಶಕ್ತಿ ಆಗಿದೆ. ಹಾಗಾದ್ರೆ ಹೇಳಿ, ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕಂತವ್ರು ಬೆಂಬಲಿತ ಯಾರು ಬಸ್ಸಲ್ಲಿ ಓಡಬೇಡ ಅಂತ ನೇರವಾಗಿ ಹೇಳಿ. 4 ನಿಗಮಗಳ ಪರಿಸ್ಥಿತಿ ಏನಾಗಿದೆ? ಅವರಿಗೆ ಸ್ಯಾಲರಿ ಕೊಡ್ತಾ ಇಲ್ಲ, ಅವರಿಗೆ ಗ್ರಾಚ್ಯುಟಿ ಫಂಡ್ ಕೊಡ್ತಾ ಇಲ್ಲ. ದಯವಿಟ್ಟು ಎಂಪ್ಲಾಯಿಗಳ ಬಗ್ಗೆ ನೀವು ಗಮನ ಹರಿಸಿ. ಬೆಲೆ ಏರಿಕೆ ಮಾಡೋದೇ ನಿಮ್ ಬೇರೆ ಏನು ಮಾಡ್ತಾ ಇಲ್ಲ ಸರ್. ಇವ್ರು ಏನು ಕಿತ್ತಾಕಿಲ್ಲ ಸರ್. ಬೆಲೆ ಏರಿಕೆ ಮಾಡಿ 66,000 ಕೋಟಿ ಹೆಚ್ಚಿಗೆ ಲಾಭ ಕೊಟ್ಟು ರಾಜ್ಯದ ಜನಕ್ಕೆ ಉಂಡೆ ನಾಮ ಹಾಕಿದಂತದೇ ಇವ್ರ ಸಾಧನೆ. ಸರ್, ದೀಪಾವಳಿ ಮತ್ತು ಆಯುಧ ಪೂಜೆಗೆ ಖಾಸಗಿ ಬಸ್ ಅವರು 600 ರೂಪಾಯಿ ಮಂಗಳೂರಿಗೆ ಹೋಗ್ಬೇಕಂದ್ರೆ 2,000 ಯಾರಿಂದ ಆಗಿದ್ದು? ಈ ಗ್ಯಾರಂಟಿ ಯೋಜನೆಯಿಂದ ಸರ್. ಮೋದಿ ಡೀಸೆಲ್ ಜಾಸ್ತಿ ಮಾಡೋದು ನಿಮ್ಮ ಮೋದಿ, ಪೆಟ್ರೋಲ್ ಜಾಸ್ತಿ ಮಾಡೋದು ನಿಮ್ಮ ಮೋದಿ, ಗ್ಯಾಸ್ ಜಾಸ್ತಿ ಮಾಡೋದು ನಿಮ್ಮ ಮೋದಿ. ಅದಕ್ಕೇನೆ ಸರ್ ಕರ್ನಾಟಕದಲ್ಲಿ ಪೆಟ್ರೋಲ್ ಜಾಸ್ತಿ ಮಾಡಿ ಡೀಸೆಲ್ ಮಾಡಿದ್ದು ನಿಮ್ ಸಿದ್ದರಾಮಯ್ಯ ರೇ. ಖಾಸಗಿ ಬಸ್ ಅವ್ರಿಗೆ ಅವ್ರು ಇಷ್ಟವಾಗಿ ಬಿಟ್ಟಿದ್ದಾರೆ. ಇಲ್ಲಿ ಗ್ಯಾರಂಟಿ ಯೋಜನೆ ಕೊಡೋದು ನಾ ಬೇರೆ ಜನಗಳಿಗೆ ಹೊರೆ ಹೊರಿಸೋದು. ಸರ್ 50 ರೂಪಾಯಿಗೆ ನಾವು ಡೀಸೆಲ್ ಕೊಡ್ತೀವಿ ಅಂತ ನಾವು ಅಧಿಕಾರಕ್ಕೆ 2014ರಲ್ಲಿ ನಾವು ಬಂದಿಲ್ಲ ಸರ್. 60 ರೂಪಾಯಿಗೆ ನಾವು ಪೆಟ್ರೋಲ್ ಕೊಡ್ತೀವಿ ಅಂತ ನಾವು ಬಂದಿಲ್ಲ ಸರ್. 1 ರೂಪಾಯಿ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ರೆ 5,000 ಕೋಟಿಯಷ್ಟು ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಬರುತ್ತೆ. ಕಳೆದ 11 ವರ್ಷದಿಂದ ಪೆಟ್ರೋಲಿಯಂ ಅಲ್ಲಿ ಲಕ್ಷಾಂತರ ರೂಪಾಯಿ ಹಣ ತುಳಿದಿದ್ದಾರೆ. ಆಯ್ತು, ಕೋವಿಡ್ ಅಲ್ಲಿ ನಾನು ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಅವರ ಏನಂತಾರೆ ಟ್ರಾನ್ಸ್ಪರೆನ್ಸಿ ಗವರ್ಮೆಂಟ್ ಒಂದೇ ಒಂದು ಹೇಳ್ತೀನಿ. 1,000 ಕೋಟಿಯಷ್ಟು ಕಾರ್ಪೊರೇಟ್ ಫಂಡ್ ಗಳಿಂದ ಅನುದಾನ ಬಂತು. ಅದನ್ನ ಮೋದಿ ಫಂಡ್ ಅಲ್ಲಿ ಇತ್ತು. ಅದನ್ನ ನಾವು RTI ಹಾಕಿದ್ವಿ. ಏನಂತ ಗೊತ್ತಾ? RTI ಅಲ್ಲಿ ಮೋದಿ ಫಂಡ್ ನಾವು ಕೊಡಕ್ಕಾಗಲ್ಲ ಅಂತ ಬಂತು.
ಈಜಿಪುರ ಮೇಲ್ಸೇತುವೆ 8.5 ವರ್ಷ ಆಯ್ತು. ಬಿಜೆಪಿ ಸರ್ಕಾರ ಇದ್ದಾಗ ಕೊರೋನಾ ಇತ್ತು, ಇನ್ನಾದ್ರೂ ಆಗಿಲ್ಲ. ಬಿಜೆಪಿ ಅವರು ಮಾಡಿಲ್ಲ, ಕೋರ್ಟ್ ಹೋಗಿರೋರು. ಸರ್ ತಿಳ್ಕೊಬೇಕಾಗಿತ್ತೆ, ಇವತ್ತು ಹ್ಯಾರಿಸ್ ಅವರು ಪಾಪ ರಾಮಲಿಂಗಾರೆಡ್ಡಿ ಅವ್ರ ಹತ್ರ ಬೇಡ್ತಾ ಇದ್ದಾರೆ. ಬೇಡ, ಒಬ್ಬ ಶಾಸಕ ಬೇಡ ಅಂತದಾಗ್ಬಿಡೈತೆ. ಅಂತ ಸರ್ಕಾರ ದರಿದ್ರ ಸರ್ಕಾರ ರೀ. ಬರೀ ಭ್ರಷ್ಟಾಚಾರದಿಂದ ಹೇಳ್ತಾರೆ ತಗ್ಗಿ ಬಗ್ಗೆ ನಡಿಬೇಕು ಅಂತ. ಈಜಿಪುರದ ಹೇಳಿದ್ರಲ್ಲ, ನಾನು ಒಂದೇ ನಿಮಿಷ. ನಮ್ಮ NH4 ಅಲ್ಲಿ ಬಿಜೆಪಿ ಗೊರಗುಂಟೆಪಾಳ್ಯದಲ್ಲಿ ರಸ್ತೆ ಆಗಲಿಕ್ಕೆ ಸುಳ್ಳು ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು. ಸರ್ ಈಜಿಪುರ ಫ್ಲೈಓವರ್ ಬಗ್ಗೆ ಹೇಳಿದ್ರು. ಬಗ್ಗೆ ಅವ್ರು ಹೇಳ್ತಾರೆ. ಅವ್ರಿಗೆ ಏನೇ ಯೋಗ್ಯ ಇದೆ ಸರ್, ಸಮಗ್ರ ಅಭಿವೃದ್ಧಿಗೆ ಕರ್ನಾಟಕನ ಮುಂಚೂಣಿ ಕರ್ನಾಟಕವನ್ನ ಇಲ್ಲಿ ಬ್ಯಾಂಗ್ಳೂರನ್ನ ಯಾವ ತರ ಖಜಾನೆ ಖಾಲಿ ಸರ್ಕಾರ. ನಮ್ ಸರ್ಕಾರ ಸುಭದ್ರ ಸರ್ಕಾರ. ಅಭಿವೃದ್ಧಿ ಆಗ್ಬೇಕು. ಲೂಟಿ ಸರ್ಕಾರ. ನುಡಿದಂತೆ ನಡೆದ ಸರ್ಕಾರ. ಜನಪರ ಸರ್ಕಾರಕ್ಕೆ ನುಡಿದಂತೆ ಎಂದು ನಡೆಯದ ಸರ್ಕಾರ. ನಾಮ ಹಾಕಿದ ಸರ್ಕಾರ. ಜನಪರ ಸರ್ಕಾರ. ಕೇಂದ್ರ ಸರ್ಕಾರ ಹಿಂದೂಗಳಿಗೆ ನಾಮ ಅಂದ್ರೆ ಸರ್ಕಾರ ಅಂದ್ರೆ ನುಡಿದಂತೆ. ಇನ್ನು ಕಾಂಗ್ರೆಸ್ ಸರ್ಕಾರ ಜನರಿಗೆ ನಾಮ ಹಾಕಿರೋ ಇನ್ನು ಟೇಕ್ ಆಫ್ ಆಗಿಲ್ಲ ಸರ್ಕಾರ. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.